ಮಾನ್ಯ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ನಿರಂತರ 3 ದಿನಗಳಿಂದ ಗುರ್ಲಾಪುರ ಕ್ರಾಸ್ನೊಳಗೆ ರಾಜ್ಯ ಮಟ್ಟದ ಬೃಹತ್ ಪ್ರಮಾಣದ ಕಬ್ಬು ಬೆಳೆಗಾರ ಹೋರಾಟ ನಡೀತಾ ಇದೆ. ಎಲ್ಲಾ ಫ್ಯಾಕ್ಟರಿಗಳನ್ನ ಕರ್ನಾಟಕದೊಳಗೆ ಬಂದ್ ಮಾಡಿಸ್ತಕ್ಕಂಥ ತಾಕತ್ತಿನ ಶಕ್ತಿ ಗುರ್ಲಾಪುರ ಕ್ರಾಸ್ನೊಳಗೆ ತಯಾರಾಗಿದೆ. ಮೊದಲನೇ ದಿನ ಹೋರಾಟಕ್ಕೆ 60 ರಿಂದ 70 ಸಾವಿರ ಜನಸಂಖ್ಯೆ ಸೇರಿತ್ತು. ನಿನ್ನೆ 40,000 ಇತ್ತು, ಇವತ್ತು 50,000 ಇವತ್ತು ಯಾರಾದ್ರೂ ಉಸ್ತುವಾರಿ ಆಗಲಿ ಫ್ಯಾಕ್ಟರಿ ಮಾಲಕರು ಬಂದ ರೇಟ್ ಘೋಷಣೆ ಮಾಡದಿದ್ರೆ ನಾಳೆ ಬೆಳಗ್ಗೆ 1 ಲಕ್ಷ ಜನರು ಸೇರ್ತಾರೆ. ಇದೇ ರೀತಿ ಮುಂದುವರೆದ 1 ಲಕ್ಷ, 2 ಲಕ್ಷ, 5 ಲಕ್ಷ ಹೋಗ್ತದೆ. ನಿಮ್ಮ ರಾಜಕೀಯ ಅಂತ್ಯ ಆಗ್ತಕ್ಕಂಥ ಕಾಲ ಬರ್ತದೆ ಎಚ್ಚರ. ಅದಕ್ಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ, ನಾಳೆ ಬೆಳಗ್ಗೆ ವೇದಿಕೆಗೆ ಬಂದು 3,500 ರೂಪಾಯಿ ಕನಿಷ್ಠ ಬೆಲೆಯನ್ನು ಘೋಷಣೆ ಮಾಡಬೇಕು. ರೈತರಿಗೆ ಬೆಲೆಯನ್ನು ಕೊಡ್ತಕ್ಕಂಥ ಕಾರ್ಯ ನಿಮ್ಮಿಂದ ಆಗಬೇಕು. ಅಕಸ್ಮಾತ್ ಇದೇ ಮೊಂಡತನ ಮುಂದುವರಿತು ಅಂತಂದ್ರೆ 3,500 ರೂಪಾಯಿ ಬಿಲ್ ತಗೊಂತೀವಿ. ನಿಮ್ ಯಾರನ್ನೂ ಕೂಡ ಅಧಿವೇಶನಕ್ಕೆ ಹೋಗಲಾರ್ದಂತ ತಡೆಯುವಂತ ತಾಕತ್ ರೈತ ಸಂಘಕ್ಕದ. 5 ರಿಂದ 10 ಲಕ್ಷ ಜನ ಬೆಳಗಾವಿ ಅಧಿವೇಶನ ಕೊಡ್ತಕ್ಕಂಥ ಒಂದು ಗುರಿ ಅದ. ಅದನ್ನ ಎಡೆ ಮಾಡ್ಕೋಬೇಡ್ರಿ.